ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 22ನೇ ಕಂತಿನ ಹಣ ಇಂದು 14 ಜಿಲ್ಲೆಗಳಿಗೆ ಜಮಾ ಆಗ್ತಾ ಇದೆ. ಹೌದು ಸ್ನೇಹಿತರೆ, 2000 ಮೊದಲನೇದಾಗಿ ನಿಮ್ಮ ಖಾತೆಗಳಿಗೆ ಬರುತ್ತೆ ಮತ್ತು 2000 ರಿಲೀಸ್ ಆಗುತ್ತೆ ಅಂತ ಅಧಿಕೃತವಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ಬನ್ನಿ, ಈ 2000 ಪ್ಲಸ್ 2000 ಹಾಗಾದ್ರೆ 22 ಹಾಗೂ 23ನೇ ಕಂತಿನ ಹಣದ ಬಗ್ಗೆ ಏನು ಅಪ್ಡೇಟ್ ಕೊಟ್ಟಿದ್ದಾರೆ, ಈ 14 ಜಿಲ್ಲೆಗಳು ಯಾವುವು, ಈ 14 ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿರ್ಬೋದು. ತಪ್ಪದೆ ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಲೇಬೇಕು. ಬಹಳ ಮುಖ್ಯವಾದ ಮಾಹಿತಿ. ಸೊ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸದ್ಯಕ್ಕೆ ಇರತಕ್ಕಂಥ ಏನೇನು ಪ್ರೊಸೆಸರ್ ಇದೆ, ಪ್ರತಿಯೊಂದು ಮಾಹಿತಿಯನ್ನು ನಿಮ್ಮ ಮುಂದೆ ತಂದಿಡುವಂತಹ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಸೊ ನೀವು ಈ ವಿಡಿಯೋನ ಕೊನೆವರೆಗೂ ವಾಚ್ ಮಾಡೋದರ ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ. ಈಗ ನೇರವಾಗಿ ಟಾಪಿಕ್ಗೆ ಬರೋಣ ಸ್ನೇಹಿತರೆ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಿಮ್ಮ ಖಾತೆಗಳಿಗೆ 22ನೇ ಕಂತು, 23ನೇ ಕಂತು, 24ನೇ ಕಂತು, 25ನೇ ಕಂತು ಕೂಡ ಬರಬೇಕಾಗಿದೆ. ಹೌದು, ಈ ಕಡೆ ಒಂದು ಕಂತು ಜಮಾ ಆದರೆ ಈ ಕಡೆ ಮತ್ತೊಂದು ಕಂತು ಬಂದ್ಬಿಟ್ಟಿದೆ. ಸೆಪ್ಟೆಂಬರ್ ತಿಂಗಳದು ಕೂಡ ಜಮಾ ಮಾಡಬೇಕು. ಅದೇ ರೀತಿಯಾಗಿ ಈಗ ನೋಡಿ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಈ 4 ತಿಂಗಳ ಹಣ ಜಮಾ ಮಾಡಬೇಕಾಗಿದೆ. ಇದರಲ್ಲಿ ಮೇ ತಿಂಗಳದು ಕೂಡ ಪೆಂಡಿಂಗ್ ಇತ್ತು, ಅದೊಂದು 21ನೇ ಕಂತಿನ ಹಣ ಕ್ಲಿಯರ್ ಮಾಡಿದ್ರು. ಈ ಕಡೆ ಮತ್ತೆ ಸೆಪ್ಟೆಂಬರ್ ತಿಂಗಳದು ಕೂಡ ಬಾಕಿ ಉಳಿಸಿದ್ರಲ್ವಾ, ಹಾಗಾಗಿ ಇದು ಕೂಡ ಆ್ಯಡ್ ಆಡೋಕೆ ಟೋಟಲ್ 4 ತಿಂಗಳ ಹಣ ದುಡ್ಡನ್ನ ಜಮಾ ಮಾಡಬೇಕಾಗಿದೆ. ಸೊ ಹೀಗಾಗಿ ಬಹಳಷ್ಟು ಕಂತುಗಳು ಪೆಂಡಿಂಗ್ ಉಳಿತವೆ ಅಂತ ಹೇಳ್ಬಿಟ್ಟು ಈಗ ಸದ್ಯಕ್ಕೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ನಾವೀಗ 2 ಕಂತುಗಳನ್ನ ಸತತವಾಗಿ ರಿಲೀಸ್ ಮಾಡ್ತೇವೆ ಅಂತ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸೊ ಈಗಾಗಲೇ ಟ್ರಯಲ್ ಕೂಡ ಮಾಡಲಾಗಿದೆ. ನಿಮಗೆ ತಿಳಿಸಿದ್ನೆ ನಾನು, ಯಾವುದೇ ರೀತಿಯ ತಾಂತ್ರಿಕ ದೋಷ ಆಗಿಲ್ಲ. ಒಂದು ವೇಳೆ ತಾಂತ್ರಿಕ ದೋಷ ಆಗಿದ್ದೇ ಆದ್ರೆ, ಕಂಡು ಬಂದಿದ್ದೆ ಆದ್ರೆ ಮತ್ತು 10 ರಿಂದ 15 ದಿನಗಳ ಕಾಲ ನಾವು ಕಾಯ್ಬೇಕಾಗುತ್ತೆ. ಹಾಗಾಗಿ ಅದನ್ನ ಸರಿಪಡಿಸಲಿಕ್ಕೆ ಅಷ್ಟೊಂದು ದಿನ ಕಾಯ್ಬೇಕಾಗುತ್ತೆ. ಸೊ ಹಾಗಾಗಿ ಇಲ್ಲಿ ಯಾವುದೇ ರೀತಿ ತಾಂತ್ರಿಕ ದೋಷಗಳು ಕಂಡು ಬಂದಿಲ್ಲ ಅಂತಾನೂ ಕೂಡ ಹೇಳ್ತಾ ಇದ್ದಾರೆ. ಸೊ ನಾವೀಗ ಈಗಲಾದ್ರೂ ಸ್ಪೀಡ್ ಆಗಿ ಜಮಾ ಮಾಡ್ತಾರಾ ಅಂತ ನೀವು ಕೇಳ್ಬೋದು. ಹೌದು ಸ್ನೇಹಿತರೆ, ನಮ್ಮ ಮನವಿ ಕೂಡ ಸರ್ಕಾರಕ್ಕೆ ಅದೇ ಇರುತ್ತೆ. ಆದಷ್ಟು ಬೇಗ ಮಹಿಳೆಯರ ಖಾತೆಗಳಿಗೆ ದುಡ್ಡನ್ನ ಜಮಾ ಮಾಡಬೇಕು. ಯಾಕಂದ್ರೆ ಬಹಳಷ್ಟು ಮಹಿಳೆಯರು ಕಾಯ್ತಾ ಇದ್ದಾರೆ, ದುಡ್ಡು ಜಮಾ ಆಗುತ್ತೆ, ಅದರಿಂದ ಏನಾದರೂ ಯೂಸ್ ಆಗುತ್ತೆ, ಏನಾದರೂ ನಮ್ಮ ಬೆಳವಣಿಗೆಗೆ ಹೆಲ್ಪ್ ಆಗುತ್ತೆ ಅಂತ ಕಾಯ್ತಾ ಇದ್ದಾರೆ. ಆ ಕಾರಣಕ್ಕಾಗಿನೇ ಈ ಯೋಜನೆಯನ್ನ ತಂದಿರತಕ್ಕಂಥದ್ದು. ಅದನ್ನ ಬೇಗನೆ ರಿಲೀಸ್ ಮಾಡಬೇಕು ಅಂತ ಸರ್ಕಾರಕ್ಕೆ ನಮ್ಮ ಮನವಿ ಇರುತ್ತೆ. ಹೌದು, ಈಗ 22,000ನಾದ್ರೂ ಮೊದಲು ರಿಲೀಸ್ ಮಾಡ್ತಾರೆ, ತದನಂತರ ಮತ್ತೆ 2,000 ರಿಲೀಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಸದ್ಯಕ್ಕೆ ನಿಮ್ಗೆ 22,000 ಮಾತ್ರ ರಿಲೀಸ್ ಆಗ್ತಾ ಇರುವಂಥದ್ದು. ಈಗಾಗಲೇ 2,500 ಕೋಟಿ ಗ್ರಾಮ ಪಂಚಾಯಿತಿಗಳಿಂದನೂ ಕೂಡ ಬಂದಿದೆ. ಯಾವುದು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಗ್ರಾಮ ಪಂಚಾಯಿತಿಗಳಿಗೆ ಹೋಗಿ ಅಲ್ಲಿಂದ ಮತ್ತೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಬಂದು ಅಲ್ಲಿಂದ ಡಿಬಿಟಿ ಟ್ರೆಜರಿ ಪುಷ್ ಆಗಿ ಬ್ಯಾಂಕ್ಗಳು ಅಪ್ಡೇಟ್ ಮಾಡಿಕೊಂಡು ನಿಮ್ಮ ಖಾತೆಗಳಿಗೆ ಜಮಾ ಮಾಡುವಂತಹ ಎಲ್ಲ ಪ್ರೊಸೆಸರ್ ಇರುತ್ತೆ. ಇದು ಸೈಕಲ್ ತರ ಪ್ರತಿ ತಿಂಗಳಲ್ಲಿ ಪ್ರತಿ ಕಂತಿನಲ್ಲಿ ವರ್ಕ್ ಆಗ್ತಾ ಇರುತ್ತೆ. ಹೌದು, ಇದು ಪ್ರತಿ ಕಂತಿನಲ್ಲಿ ನಡಿಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ದುಡ್ಡು ನಿಮ್ಮ ಖಾತೆಗಳಿಗೆ ಬರ್ತಾ ಇರುವಂಥದ್ದು. ಹಾಗಾಗಿ ಯಾರು ಕೂಡ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ನಿಮ್ಮ ದುಡ್ಡು ನಿಮ್ಮ ಖಾತೆಗಳಿಗೆ ಡೆಫಿನೆಟ್ಲಿ 100% ಬರುತ್ತೆ. ಹೌದು ಸ್ನೇಹಿತರೆ, ಸೊ ನಿಮ್ಮ ಖಾತೆಗಳಿಗೆ ಬಂದೇ ಬರುತ್ತೆ ಅನ್ನುವಂತಹ ಅಧಿಕೃತ ಮಾಹಿತಿಯನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೊಟ್ಟಿರ್ತಕ್ಕಂಥದ್ದು. ಹಾಗಾದ್ರೆ ಯಾವ್ಯಾವ ಜಿಲ್ಲೆಗಳಿಗೆ ದುಡ್ಡು ಬರ್ತಾ ಇದೆ ಅನ್ನೋದನ್ನ ನಾವು ನೋಡೋದಾದ್ರೆ, ಇಲ್ಲಿ ನೋಡಿ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಕೊಡಗು, ಬೆಳಗಾವಿ, ವಿಜಯನಗರ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು ಈ ಎಲ್ಲಾ ಜಿಲ್ಲೆಗಳಿಗೆ ದುಡ್ಡು ಬರಲಿದೆ ಅನ್ನುವಂತಹ ಅಧಿಕೃತ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸೊ ನಿಮ್ಮ ಖಾತೆಗಳಿಗೆ ನಿಮ್ಮ ಜಿಲ್ಲೆಗಳಲ್ಲಿ ಇರ್ತಕ್ಕಂತಹ ಫಲಾನುಭವಿಗಳಿಗೆ ಈ ದುಡ್ಡು ಬರುವಂಥದ್ದು. ಸುಮಾರು 1,22,00,000 ಫಲಾನುಭವಿಗಳಿದ್ದೀರಿ. ಅದರಲ್ಲೂ ಕೂಡ ಕೆಲವೊಂದಿಷ್ಟು ಫಲಾನುಭವಿಗಳನ್ನ ಮತ್ತೆ ಆಹಾರ ಇಲಾಖೆ ತೆಗೆದುಹಾಕಿದೆ. ಹೌದು ಸ್ನೇಹಿತರೆ, ಬಹಳಷ್ಟು ರೇಷನ್ ಕಾರ್ಡ್ಗಳನ್ನು ಕೂಡ ರದ್ದು ಮಾಡ್ತಾ ಇದ್ದಾರೆ. ಇದನ್ನ ನೀವು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ರೇಷನ್ ಕಾರ್ಡ್ಗಳು ಎಲಿಜಿಬಲ್ ಇಲ್ದಂದವರು ಕೂಡ ಇದ್ದಾರೆ. ಎಲಿಜಿಬಲ್ ಇದ್ರೂ ಸಹಿತ ಕೆಲವೊಂದಿಷ್ಟು ಫಲಾನುಭವಿಗಳು ಏನ್ ಮಾಡ್ತಾ ಇದ್ದಾರೆ, ಒಂದೇ ಮನೆಯಲ್ಲಿ ಇದ್ಕೊಂಡು 2-3 ರೇಷನ್ ಕಾರ್ಡ್ಗಳನ್ನ ಮಾಡಿಸ್ಕೊಳ್ತಾ ಇರ್ತಾರೆ. ಅವರು ಎಲಿಜಿಬಲ್ ಇದ್ದಾರೆ, ಆದ್ರೂ ಸಹಿತ ಈ ರೀತಿ ಸರ್ಕಾರಕ್ಕೆ ಅಂದ್ರೆ ಈಗ ಒಂದು ಸರ್ಕಾರದ ವಿರುದ್ಧವಾದ ಚಟುವಟಿಕೆ ಮಾಡಿದ್ದೇ ಆದ್ರೆ ಅವರ ರೇಷನ್ ಕಾರ್ಡ್ ರದ್ದಾಗೋದು ನಿಶ್ಚಿತ. ಅವ್ರು ಎಲಿಜಿಬಲ್ ಇದ್ರೂ ಸಹಿತ. ಹಾಗೆ 2-3 ರೇಷನ್ ಕಾರ್ಡ್ಗಳನ್ನ ಒಂದೇ ಮನೆಯಲ್ಲಿ ಇದ್ಕೊಂಡು ಮಾಡ್ಕೊಂಡಿದ್ರೆ ನಿಮ್ಮ ರೇಷನ್ ಕಾರ್ಡ್ ರದ್ದಾಗುತ್ತೆ. ಇದ್ರ ಜೊತೆಗೇನೆ ಬಹಳಷ್ಟು ಜನರು ಕಾಳಸಂತೆಗಳಲ್ಲಿ ನಿಮ್ಮ ಅಕ್ಕಿಯನ್ನು ಮಾರಾಟ ಮಾಡ್ತಾ ಇದ್ರೆ ನಿಮ್ಮ ರೇಷನ್ ಕಾರ್ಡ್ ರದ್ದಾಗುತ್ತೆ ಖಂಡಿತವಾಗ್ಲು. ಯಾಕಂದ್ರೆ ರೇಷನ್ ಅಂಗಡಿಯಿಂದ ನಿಮಗೆ ಯೂಸ್ ಆಗುತ್ತೆ ಅಂತ ಒಂದು ರೇಷನ್ ಅನ್ನ ಕೊಟ್ರೆ, ನೀವು ಕಾಳಸಂತೆಗಳಲ್ಲಿ ಮಾರಾಟ ಮಾಡ್ತಾ ಇದ್ರೆ ಅಂತ ನಿಮ್ಮ ರೇಷನ್ ಕಾರ್ಡ್ ರದ್ದಾಗುತ್ತೆ. ಇದರ ಜೊತೆಗೆ ನ್ಯಾಯಬೆಲೆ ಅಂಗಡಿಯವರು ಕೂಡ ಅಕ್ಕಿಯನ್ನ ಮಾರಾಟ ಮಾಡ್ತಾ ಇದ್ರೆ ಅವರ ಒಂದು ಅಧಿಕಾರವನ್ನ ಕಸಿದುಕೊಳ್ಳಲಾಗುತ್ತೆ, ಬೇರೆ ಯಾವ ಅಧಿಕಾರಿಗಳನ್ನ ನೇಮಕ ಮಾಡಲಾಗುತ್ತೆ ಅಂತ ಅಧಿಕೃತವಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ರೀತಿ ಬಹಳಷ್ಟು ಕಡೆ ನಡೀತಾ ಇತ್ತು. ಹಾಗಾಗಿ ಇದ್ರ ಬಗ್ಗೆನೂ ಕೂಡ ಆಹಾರ ಇಲಾಖೆ ಮುನ್ನೆಚ್ಚರಿಕೆಯನ್ನ ವಹಿಸ್ಕೊಂಡಿರ್ತಕ್ಕಂಥದ್ದು. ಈ ಗೃಹಲಕ್ಷ್ಮಿ ಏನಿದೆಯಲ್ಲ, ಇದು ಆಹಾರ ಇಲಾಖೆಗೆ ಸಂಬಂಧಪಟ್ಟಂತೆ ಅಂತ ಅನ್ಕೊಳ್ಬಹುದು ನೋಡಿ. ಯಾಕಂದ್ರೆ ರೇಷನ್ ಕಾರ್ಡ್ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಗೃಹಲಕ್ಷ್ಮಿಯನ್ನ ಜಮಾ ಆಗ್ಬೇಕು ಅಂದ್ರೆ ಆ ರೇಷನ್ ಕಾರ್ಡ್ ಅನ್ನ ರದ್ದು ಮಾಡೋದು ಬಿಡೋದು ಆಹಾರ ಇಲಾಖೆ ಕೈಯಲ್ಲಿದೆ. ಹಾಗಾಗಿ ಇದರ ತಾಳಮೇಳ ಎಲ್ಲವೂ ಕೂಡ ಆಹಾರ ಇಲಾಖೆ ಹತ್ರ ಇದೆ ಅಂತ ಅನ್ಕೊಳ್ಬಹುದು. ಸೊ ನೋಡೋಣ ಮುಂದಿನ ದಿನಗಳಲ್ಲಿ
ಏನೇನು ಬದಲಾವಣೆ ಆಗುತ್ತೆ ಅಂತ. ಸದ್ಯಕ್ಕಂತೂ ನಿಮ್ಗೆ 22ನೇ ಕಂತಿನ ಕ್ಲಿಯರ್ ಆಗುತ್ತೆ, ತದನಂತರ 23ನೇ ಕಂತಿನ ಹಣ ಬರುತ್ತೆ ಅಂತ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಸೊ ಈ ಒಂದು ವಿಷಯವನ್ನ ಪ್ರತಿಯೊಬ್ಬ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡೋದನ್ನ ಮರಿ